ಹೆಣ್ಣು ಮಕ್ಕಳಿಗೆ ತೊಂದರೆ ಆದ್ರೆ ಪೊಲೀಸರು ಬರ್ತಾರೆ. ಹೆಣ್ಮಕ್ಳ ರಕ್ಷಣೆಗೆ ಕಾನೂನಿದೆ, ತ್ವರಿತವಾಗಿ ಬಂಧಿಸುವ ಕೆಲಸ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಹಲವು ಕಡೆ ಮಹಿಳೆಯರಿಂದ ಪುರುಷರ ಮೇಲೂ ದೌರ್ಜನ್ಯ ಆಗ್ತಾ ಇದೆ. ಪುರುಷರ ರಕ್ಷಣೆಗೆ ಕಾನೂನಿಗೆ ಪುರುಷ ಆಯೋಗ ರಚನೆ ಮಾಡಬೇಕು ಅಂತ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಒತ್ತಾಯ ಮಾಡಿದ್ದಾರೆ. ಮೈಸೂರಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದಂತವರು, ಹೆಣ್ಣು ಮಕ್ಕಳಿಗೆ ತೊಂದರೆ ಆದ್ರೆ ಪೊಲೀಸರು ಬರ್ತಾರೆ, ಹೆಣ್ಮಕ್ಳ ರಕ್ಷಣೆಗೆ ಕಾನೂನಿದೆ, ತ್ವರಿತವಾಗಿ ಬಂಧಿಸುವ ಕೆಲಸ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಪುರುಷರ ಮೇಲೂ ದೌರ್ಜನ್ಯ ಆಗ್ತಿದೆ ಅಂತ ಹೇಳಿದ್ರು. ಪೊಲೀಸ್ ಠಾಣೆಯಲ್ಲಿ ಪುರುಷರ ದೂರುಗಳಿಗೆ ಬೆಲೆ ಕೊಡ್ತಾ ಇಲ್ಲ. ಪುರುಷರಿಗಾಗಿಯೇ ಪುರುಷ ರಕ್ಷಣಾ ವೇದಿಕೆ ಸ್ಥಾಪಿಸಿದ್ದೇವೆ. ಪುರುಷರಿಗೆ ಆಗುವ ದೌರ್ಜನ್ಯವನ್ನ ತಡೆಯುವುದು ಈ ಸಂಘಟನೆಯ ಉದ್ದೇಶವಾಗಿದೆ. ಇದರಲ್ಲಿ ಮಹಿಳೆಯರು ಇದ್ದಾರೆ. ಪುರುಷರ ಮೇಲಿನ ದೌರ್ಜನ್ಯ ತಡೆಯಲು ಈ ಸಮಿತಿ ಇರುತ್ತೆ. ಇದನ್ನ ಕಾನೂನಾತ್ಮಕವಾಗಿ ನಾವು ಜಾರಿಗೆ ತಂದಿದ್ದೇವೆ ಅಂತ ಹೇಳಿದ್ರು. ಮಹಿಳಾ ಕಾನೂನುಗಳನ್ನ ಕೆಲವರು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ. ಪುರುಷರಿಗೂ ಈಗ ರಕ್ಷಣೆ ಸಿಗ್ಬೇಕಿದೆ. ಕೆಲ ಕಾನೂನುಗಳು ತಿದ್ದುಪಡಿ ಆಗ್ಬೇಕು. ಮಹಿಳೆಯರಿಗೆ ಮಹಿಳಾ ಆಯೋಗ ಇದೆ, ಅದೇ ರೀತಿ ಪುರುಷರಿಗೆ ಬೇಕು ಅಂತ ಹೇಳ್ತಾರೆ. ರಾಜಕೀಯವಾಗಿ ಎಲ್ಲಾರು ಟೀಕೆ ಟಿಪ್ಪಣಿ ಮಾಡ್ಕೊಂಡಿದ್ದಂತ ಹಳ್ಳಿ ಅಕ್ಕಿ ಈಗ ಗಂಡ್ಮಕ್ಳ ಪರವಾಗಿ ಏನೋ ಮಾಡ್ಕೊಂಡು ಓಡಾಡ್ತಾರೆ. ಇಟ್ಸ್ ಗುಡ್. ಬೇಕು, ಅವಶ್ಯಕತೆ ಇದೆ. ಮಹಿಳೆಯರಿಗೂ ರಕ್ಷಣೆ ಬೇಕು, ಪುರುಷರಿಗೂ ಬೇಕು. ಒಳ್ಳೆ ಬೆಳವಣಿಗೆ, ನಾಟ್ ಬ್ಯಾಡ್.